ಮೋದಿಯನ್ನ ಟಾರ್ಗೆಟ್ ಮಾಡಿದ ರಾಹುಲ್ ಸಂಸತ್ ದಾಳಿಗೆ ಅಸಲಿ ಕಾರಣ ಯಾರು? ರಾಜಕೀಯದಲ್ಲಿ ಶುರುವಾಯ್ತಾ ಸಂಸತ್ ವಾರ್? ಎಸ್ ಸ್ನೇಹಿತರೆ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಸುದ್ದಿ ಅಂದ್ರೆ ಅದು ಸಂಸತ್ ಮೇಲಿನ ದಾಳಿ. ಹೌದು ಸ್ನೇಹಿತರೆ, ಇದೇ ದಾಳಿಯ ಕುರಿತು ಇದೀಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಇದೊಂದು ಆಕ್ಸಿಡೆಂಟ್ ಅಥವಾ ಜಸ್ಟ್ ಆಕ್ಸಿಡೆಂಟ್ ಆದಂತಹ ಒಂದು ಘಟನೆ ಅಲ್ಲ, ಇದು ಪಕ್ಕಾ ಪ್ಲಾನ್ ಎನ್ನುವಂತಹ ಸುದ್ದಿ ಈಗ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಈ ಘಟನೆ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಚ್ಚರಿಯ ಮಾಹಿತಿ ಹೊರಬರ್ತಾ ಇದೆ. ಈಗಿರುವಾಗಲೇ ರಾಹುಲ್ ಗಾಂಧಿ ಮೋದಿಯನ್ನ ಟಾರ್ಗೆಟ್ ಮಾಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಇದೀಗ ದೇಶದೆಲ್ಲೆಡೆ ಚರ್ಚೆ ಆಗ್ತಿದೆ. ಹಾಗಾದ್ರೆ ಮೋದಿಯ ಬಗ್ಗೆ ರಾಹುಲ್ ಗಾಂಧಿ ಕೊಟ್ಟಂತಹ ಹೇಳಿಕೆಯನ್ನು ಸಂಸತ್ ದಾಳಿಗೆ ಮೋದಿನೇ ಕಾರಣನ? ಅದೇನು ಅದೆಲ್ಲ ಸ್ಟೋರಿಯನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನಾವು ಈ ಸ್ಟೋರಿಯಲ್ಲಿ ಮಾಡ್ತೀವಿ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿಸೆಂಬರ್ 13ರಂದು ಸಂಸತ್ ಮೇಲೆ ದಾಳಿ ನಡೆದಿತ್ತು. ಇಬ್ಬರು ಯುವಕರು ಪ್ರೇಕ್ಷಕರ ಗ್ಯಾಲರಿಯಿಂದ ಜಂಪ್ ಮಾಡಿ ತಮ್ಮ ಬಳಿ ಇದ್ದ ಹಳದಿ ಬಣ್ಣದ ಸ್ಮಾರ್ಕ್ ಸಿಡಿಸಿ ಇಡೀ ಸಂಸತ್ ತುಂಬಾ ಹೊಗೆ ತುಂಬಿಕೊಳ್ಳುವಂತೆ ಮಾಡಿದ್ರು. ಅದಕ್ಕಾಗಿ ಕರ್ನಾಟಕದ ಪ್ರತಾಪ್ ಸಿಂಹರವರ ಬಳಿ ಪಾಸ್ ಪಡೆದಿದ್ದು ಗೊತ್ತಿರುವಂತಹ ವಿಷಯವೇ. ಅದೇ ಕಾರಣಕ್ಕೆ ಬಿಜೆಪಿಯ ವಿರುದ್ಧ ದೊಡ್ಡ ಪ್ರತಿಭಟನೆಯೂ ನಡೆದಿತ್ತು. ಅದರಲ್ಲಿಯೂ ಪ್ರತಾಪ್ ಸಿಂಹರ ವಿರುದ್ಧ ಕರ್ನಾಟಕದ ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ರಾಜೀನಾಮೆಗೂ ಒತ್ತಾಯಿಸಿತು. ಇದಷ್ಟೇ ಅಲ್ಲದೆ ಭಾರತದ ಗೃಹ ಸಚಿವರಾದ ಅಮಿತ್ ಶಾ ವಿರುದ್ಧ ಕೂಡ ಧ್ವನಿ ಎತ್ತಿದ್ದು ರಾಜೀನಾಮೆಗೆ ಆಗ್ರಹಿಸಿದ್ರು. ವಿರೋಧ ಪಕ್ಷಗಳು ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯ ಕೂಡ ಮಾಡಿದ್ವು. ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅಮಿತ್ ಶಾ ಮೌನ ಮುರಿದು ಈ ಹಿಂದೆಯೂ 40 ಬಾರಿ ಲೋಕಸಭೆ ಲೋಪಗಳು ಆಗಿವೆ ಎನ್ನುವ ಮೂಲಕ ಟಾಂಗ್ ಕೊಟ್ಟಿದ್ರು. ಇನ್ನು ಈ ಚೂರು ಘಟನೆಯ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಡಿಸೆಂಬರ್ 13ರಂದು ಲೋಕಸಭೆಯೊಳಗೆ ಬಂದಿದ್ದ ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಎಂಬುವ ಇಬ್ಬರು ಯುವಕರು ಸಂಸತ್ನೊಳಗೆ ನುಗ್ಗಿ ಸ್ಮಾರ್ಕ್ ಸಿಡಿಸಿ ದೊಡ್ಡ ಅನಾಹುತವನ್ನೇ ಮಾಡಿದ್ರು. ಇನ್ನು ಈ ಇಬ್ಬರ ಜೊತೆಗೆ ಮಹಾರಾಷ್ಟ್ರದ ಅಮೂಲ್ ಶಿಂದೆ, ಹರಿಯಾಣದ ನೀಲಂ ದೇವಿ ಆವರಣದಲ್ಲಿ ಘೋಷಣೆ ಕೂಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇನ್ನು ಮಾಸ್ಟರ್ ಮೈಂಡ್ ಎಂದೇ ಬಿಂಬಿತನಾಗಿದ್ದ ಲಲಿತ್ ಕೂಡ ಇದೀಗ ಬಂಧನವಾಗಿದ್ದಾನೆ. ಆತ ಪ್ಲಾನ್ ಬಿ ಬಗ್ಗೆ ಕೂಡ ಮಾತನಾಡಿದ್ದು ಇದಕ್ಕಾಗಿ 1.5 ವರ್ಷದಿಂದ ಪ್ಲಾನ್ ಮಾಡಿರುವ ರಹಸ್ಯ ಹೊರಹಾಕಿದ್ದಾನೆ. ಇನ್ನು ಈ ಸಂಸತ್ ದಾಳಿಗಾಗಿ ಹಣ ಬೇಕಾಗುತ್ತಲ್ಲ, ಫಂಡ್, ಅದಕ್ಕೋಸ್ಕರ ತನ್ನ ಆಟೋ ರಿಕ್ಷಾದ ಮೇಲೆ ಲೋನ್ ಕೂಡ ಮಾಡಿದ್ದ ಎನ್ನುವಂತಹ ಮಾಹಿತಿ ಇದೀಗ ತಿಳಿದು ಬರ್ತಿದೆ. ಇನ್ನು ಪ್ರತಾಪ್ ಸಿಂಹರವರನ್ನ ಅವರ ಕುರಿತಂತಹ ಅಂದ್ರೆ ಪಾಸ್ ವಿತರಣೆಯ ಕುರಿತಂತಹ ಹೇಳಿಕೆ ಪಡೆಯೋ ಸಾಧ್ಯತೆ ಕೂಡ ಇದೆ. ಈಗಿರುವಾಗಲೇ ರಾಹುಲ್ ಗಾಂಧಿ ಇದಕ್ಕೆ ರಾಜಕೀಯ ಟ್ವಿಸ್ಟ್ ಒಂದನ್ನ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಮೋದಿಯೇ ಕಾರಣ, ಮೋದಿ ತಳೆದಿರುವಂತಹ ನೀತಿಗಳೇ ಕಾರಣ ಎನ್ನುವ ಮೂಲಕ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿಯವರ ಕುರಿತು ರಾಹುಲ್ ಹೇಳಿದ್ದೇನು? ಇಂದು ಮಾತನಾಡುತ್ತಾ ರಾಹುಲ್ ಗಾಂಧಿ ಈ ರೀತಿಯಾಗಿ ಹೇಳಿದ್ದಾರೆ. ಸಂಸತ್ನಲ್ಲಿ ಭದ್ರತಾ ಲೋಪ ಆಗಿ ಹೋಗಿದೆ, ಆದರೆ ಅದು ಯಾವ ಕಾರಣಕ್ಕೆ ಆಯಿತು ಎನ್ನುವುದು ತುಂಬಾ ಪ್ರಮುಖ ಪ್ರಶ್ನೆಯಾಗುತ್ತೆ. ಅದಕ್ಕೆ ಕಾರಣ ಯಾರು ಅಂದ್ರೆ ಮೋದಿ ಎಂದಿದ್ದಾರೆ. ಹೌದು, ಮೋದಿ ಸರ್ಕಾರ ತಂದಿರುವ ಪಾಲಿಸಿಗಳಿಂದ ದೇಶದ ಯುವಕರಿಗೆ ಕೆಲಸ ಸಿಗುತ್ತಿಲ್ಲ, ನಿರುದ್ಯೋಗ ಹೆಚ್ಚಾಗಿದೆ, ಬಡತನ ಹೆಚ್ಚುತ್ತಿದೆ. ಇದು ಸಾಲದು ಎಂಬಂತೆ ಇದೀಗ ಹಣದುಬ್ಬರ ಬೇರೆ ಹೆಚ್ಚಾಗಿದ್ದು ಯುವಕರು ರೋಸಿ ಹೋಗಿದ್ದಾರೆ. ಅದರಲ್ಲಿಯೂ ನಿರುದ್ಯೋಗ ಎನ್ನುವಂತಹದ್ದು ಭಾರತದ ದೊಡ್ಡ ಶತ್ರುವಾಗಿದೆ ಎನ್ನುವ ಮೂಲಕ ಎಲ್ಲದಕ್ಕೂ ಮೋದಿಯೇ ಕಾರಣ ಎನ್ನುವಂತೆ ಮಾತನಾಡಿದ್ದಾರೆ. ಇದು ಹಲವು ಚರ್ಚೆಗೆ ಕಾರಣವಾಗ್ತಿದೆ. ಹೌದು ಸ್ನೇಹಿತರೆ, ಈ ಚರ್ಚೆಗೆ ಈಗ ಕೆಲವೊಂದು ಆಯಾಮಗಳು ಸಿಗ್ತಿವೆ. ರಾಹುಲ್ ಗಾಂಧಿ ಹೇಳ್ತಿರೋದು ನಿಜ ಅಂತ ಕೆಲವರು ಹೇಳ್ತಾ ಇದ್ರೆ, ರಾಹುಲ್ ಗಾಂಧಿ ಹೇಳ್ತಿರೋದು ಅಷ್ಟು ಸರಿಯಲ್ಲ ಅಂತಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಿರುವಂತದ್ದು ನಿರುದ್ಯೋಗ ಏನಿದೆ, ಬಡತನ ಏನಿದೆ, ಯುವಕರನ್ನ ರೊಚ್ಚಿಗೆಳಿಸಿದೆ, ಈ ರೀತಿ ಮಾಡ್ತಿದ್ದಾರೆ ಅಂತ ಕೆಲವರು ಒಪ್ಕೊಳ್ತಾ ಇದ್ರೆ, ಕೆಲವರು ಹೇಳ್ತಾ ಇದ್ದಾರೆ ಕೇವಲ 6 ಜನರಿಗೆ ಮಾತ್ರ ನಿರುದ್ಯೋಗ ಇದೆಯಾ, ಇನ್ನೂ ತುಂಬಾ ಜನರಿಗಿದೆ. ನಿರುದ್ಯೋಗ ಇದ್ರೆ ಅದರ ವಿರುದ್ಧ ಹೋರಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು, ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಸ್ನೇಹಿತರೆ, ನಾವು ಹೇಳೋದಿಷ್ಟೇ, ಯಾರ ಮಾತನ್ನು ಇಲ್ಲಿ ತೆಗೆದುಹಾಕುವಾಗಂತೆ ಇಲ್ಲ, ಎಲ್ಲರ ಮಾತುಗಳನ್ನು ಒಪ್ಪಿಕೊಳ್ಳಬೇಕು. ಬಡತನ, ನಿರುದ್ಯೋಗ ಭಾರತದ ಅತಿ ದೊಡ್ಡ ಶತ್ರುಗಳು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ಆದಷ್ಟು ಬೇಗ ಕಡಿಮೆ ಮಾಡಬೇಕು. ಹಾಗಂತ ಸಂಸತ್ ಮೇಲೆ ದಾಳಿ ಮಾಡೋದು ಎಷ್ಟು ಸರಿ? ಅದು ಕೂಡ ಪ್ರೀ ಪ್ಲಾನ್ ಮಾಡಿಕೊಂಡು ಮಾಡುವಂತಹದ್ದು ಏನಿತ್ತು ಎನ್ನುವಂಥದ್ದು ದೊಡ್ಡ ಪ್ರಶ್ನೆ. ಒಟ್ಟಾರೆ ಸ್ನೇಹಿತರೆ, ರಾಹುಲ್ ಹೇಳಿಕೆಯನ್ನ ಅಷ್ಟು ಸುಲಭವಾಗಿ ತೆಗೆದು ಹಾಕುವಂತಿಲ್ಲ. ಹಾಗಂತ ಅವ್ರು ಹೇಳಿರೋದೆಲ್ಲ ತಪ್ಪು ಅಂತಲೂ ಹೇಳಕ್ಕಾಗಲ್ಲ, ಅವ್ರು ಹೇಳಿರೋದು ಸರಿ ಅಂತಲೂ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಭಾರತದಲ್ಲಿ ಬಡತನ, ನಿರುದ್ಯೋಗ ಇವುಗಳು ಇರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಆದರೆ ಅದನ್ನು ಆದಷ್ಟು ಬೇಗ ಓಡಿಸುವಂತಹ ಕೆಲಸವನ್ನ ನಾವು ಮಾಡಬೇಕು.
ಅಂತಹ ಸಂದರ್ಭದಲ್ಲಿ ದೇಶದ ಘನತೆಯನ್ನ ಹಾಳು ಮಾಡುವಂತಹ ಈ ದಾಳಿ ಅಂದ್ರೆ ಈ ಸಂಸತ್ ಮೇಲೆ ಆಗುವಂತಹ ದಾಳಿಗಳು ಇವೆಲ್ಲ ಇದೆಯಲ್ಲ, ಇವುಗಳನ್ನ ಮಾಡೋದು ಒಳ್ಳೆಯದಲ್ಲ. ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕಂದ್ರೆ ಇದು ದೇಶದ ಘನತೆಗೆ ಸಂಬಂಧಪಟ್ಟಂತಹ ವಿಚಾರ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸುದ್ದಿ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.